ಹುಬ್ಬಳ್ಳಿನಲ್ಲಿ ಹಿಂದೂ ಹುಡುಗಿ ಕೊಲೆ ಆಗಿದೆ, ನೇಹಾ ಹಿರೇಮಠ್. ಇದ್ರ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಅವ್ರಿಗೇನಾದರೂ ಕೂಡ ಸ್ವಲ್ಪನಾದರೂ ಕೂಡ ಮಾನ ಮರ್ಯಾದೆ ಇದ್ದರೆ, ನಾನು 10 ಬಾರಿ ಹೇಳಿದ್ದೀನಿ, ಇಂಥ ಕೊಲೆಗಳಾಗಂಥ ಸಂದರ್ಭದಲ್ಲಿ ಸ್ವಂತ ನಿನ್ನ ಮಗಳೋ ಮಗನೋ ಯಾರೋ ಕೊಲೆ ಆದಾಗ ಎಷ್ಟು ನಿಮ್ಗೆ ನೋವಾಗುತ್ತೋ ಅಂಥ ನೋವು ನಿಮಗೆ ಆಗಬೇಕಿತ್ತು. ಈ ದಿಕ್ಕಿನಲ್ಲಿ ಯಾಕೆ ನಿಮ್ದು ಇನ್ನೂ ಏನು ಪ್ರಯತ್ನ ನಡೀತಾ ಇಲ್ಲ? ಈ ರೀತಿ ಕೊಲೆ ಮಾಡೋಂಥ ಮುಸಲ್ಮಾನ್ ಗೂಂಡಾಗಳ ಬಗ್ಗೆ ಬಿಗಿಯಾದ ಕ್ರಮ ಯಾಕೆ ತಗೋತಾ ಇಲ್ಲ? ಕೇವಲ ಮುಸಲ್ಮಾನ್ ಓಟು ಅನ್ನೋಂಥ ಒಂದೇ ಕಾರಣಕ್ಕೆ ನೀವು ಮೌನವಾಗಿದ್ದೀರಾ? ಈ ರೀತಿ ಮುಸಲ್ಮಾನ್ ಗೂಂಡಾಗಳನ್ನು ಬಲಿ ಹಾಕೋಂಥ ಪ್ರಯತ್ನಗಳು ಯಾಕೆ ಮಾಡ್ತಾ ಇಲ್ಲ? ನಾನು ಇದಂತೂ ಒಪ್ಪಲ್ಲ. ಇದೇ ರೀತಿ ಮುಂದುವರೆದ್ರೆ ದೊಡ್ಡ ಹೋರಾಟವನ್ನು ಹಿಂದೂ ಸಮಾಜದ ನಾಯಕರನ್ನ, ಸಾಧು ಸಂತರು ಹಿಡ್ಕೊಂಡು ಹೋರಾಟ ಮಾಡಬೇಕಾಗತ್ತೆ. ಇದು ಎಚ್ಚರಿಕೆಯನ್ನು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳು ಕೊಡೋಕ್ಕೆ ಇಷ್ಟಪಡ್ತೇನೆ. ಅದೇ ಹೇಳ್ತೀನಲ್ಲ, ಜೈ ಶ್ರೀರಾಮ್ ಅಂತಂದರೆ ಇವತ್ತು ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಅನ್ಯಾಯ. ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ರೆ ಖುಷಿ. ಸ್ವತಃ ನಾನು ನೋಡಲಿಲ್ಲ, ಈ ಯೂಟ್ಯೂಬಲ್ಲೆಲ್ಲ ಬಂದಿರುತ್ತೆ. ಆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಹಣೆ ಹಚ್ಚಿದ ಕುಂಕುಮ ಆಳಿಸ್ತಾರಂತೆ. ಹೌದಾ? ಜಗಪಟ್ಟಣದಲ್ಲಿ ಹೌದು ತಾನೆ? ನನಗೂ ಇದು ಯಾರೋ ಹೇಳಿದ್ದು, ನನಗೆ ಕೇಳೇ ತುಂಬ ದುಃಖ ಆಯಿತು. ಯಾಕೆ ಅಂತಂದರೆ ಅವರು ಹಿಂದೂ. ಗೀತಾ ಶಿವರಾಜ್ ಕುಮಾರ್ ಅವರು ಮತ್ತು ರಾಘವೇಂದ್ರರ ಬಗ್ಗೆ ಅವ್ರ ತಂದೆ ರಾಜ್ಕುಮಾರ್ ಅವರು ಹಾಡಿದಂಥ ಹಾಡು ಕೇಳಿದ್ರೆ ಎಷ್ಟು ಹಿಂದೂ ಧರ್ಮದ ಬಗ್ಗೆ, ಭಕ್ತಿ ಬಗ್ಗೆ ಸಂತೋಷ ಆಗುತ್ತೆ. ಆದರೆ ಗೀತಾ ಶಿವರಾಜ್ ಕುಮಾರ್ ಅವರು ಕುಂಕುಮ ಹಾಕಿದ್ದನ್ನು ಅಳಿಸಿರೋದ್ರಿಂದ ಹಿಂದೂ ಸಮಾಜದ ಕ್ಷಮೆ ಕೇಳಬೇಕು. ಅದೇ ರೀತಿ ಅನೇಕ ಸಾಧು ಸಂತರು, ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ನಾನು ಹೋಗಿ ಭೇಟಿ ಮಾಡ್ತಾ ಇದ್ದೀನಿ. ನಾನು ಹಿಂದೂ ಹೋಗಿ ಭೇಟಿ ಮಾಡಿದೆ. ಒಳ್ಳೇದಾಗಲಪ್ಪ ನಿಮಗಂತ ಆಶೀರ್ವಾದ ಮಾಡಿದರು. ಲಿಂಗಾಯತ್ ಹೆಣ್ಣುಮಕ್ಕಳು ಮನೆ ಬಿಟ್ಟು ನನ್ನ ಪರ ಹೋರಾಟ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಆ ಸಾಧು ಸಂತರಿಗೆ ಮತ್ತೆ ಬೆದರಿಕೆ ಆಗ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಈಶ್ವರಪ್ಪನ ಜೊತೆ ಹೋಗ್ಕೂಡ್ದು. ಏನು ಇವರನ್ನು ಸಾಧು ಸಂತರನ್ನು ಕೊಂಡ್ಕೊಂಡಿದ್ದಾರಾ? ಈ ಒಂದು ಲಿಂಗಾಯತ್ ಹೆಣ್ಮಕ್ಳನ್ನ ಕೊಂಡ್ಕೊಂಡಿದ್ದಾರಾ? ಈ ರೀತಿ ಬೆದರಿಕೆ ತಂತ್ರಕ್ಕೆ ಅವ್ರು ಯಾರೂ ಬಗ್ಗಲ್ಲ. ಆ ಸಾಧು ಸಂತರು ಮತ್ತೆ ನನಗೆ ಫೋನ್ ಮಾಡಿ ಆಶೀರ್ವಾದ ಮಾಡ್ತಾರೆ. ಅಪ್ಪ, ಯಾವ ಕಾರಣಕ್ಕೂ ನೀನು ಹಿಂದೆ ತಗೋಬೇಡ, ನಿಮ್ಮ ಜೊತೆಗೆ ಇಡೀ ಹಿಂದೂ ಸಮಾಜ ಇದೆ, ನಾವೆಲ್ಲ ಸಾಧು ಸಂತರು ಇದ್ದಾವೆ. ಖುಷಿ ಆಗುತ್ತೆ. ನನಗೆ ಚುನಾವಣಾ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಒಂದೊಂದು ಫೋನ್ ಬಂದರೂ ಖುಷಿ ಆಗುತ್ತೆ. ಆರಂಭದಲ್ಲಿ ಕೆಲವು 4 ಜನ ಫೋನ್ ಮಾಡೋರು, ಅಣ್ಣ ಸ್ವಲ್ಪ ಕಷ್ಟ ಆಗುತ್ತೇನೋ, ಅವ್ರ ಎದುರಿಗೆ ಚುನಾವಣೆಗೆ ನಿಲ್ತಿದ್ರಿ, ಯೋಚನೆ ಮಾಡಿ ಅಂತ 4 ಫೋನ್ ಬರೋದು. ನಾನು ಆ ಸಂದರ್ಭದಲ್ಲಿ ಹೇಳ್ತಿದ್ದೆ, ಅಪ್ಪ ಒಂದು ಸಿದ್ಧಾಂತಕ್ಕೆ ಹೋರಾಟ ಮಾಡೋಣ, ನೋಡೋಣ ಜಯ ಸಿಗುತ್ತೋ ಇಲ್ಲೋ ಅಂತ. ಇವತ್ತು ಒಂದೇ ಒಂದು ಆ ರೀತಿ ಫೋನ್ ಬರೋಲ್ಲ. ಸಾಧು ಸಂತರದಿರ್ಬೋದು, ಹೆಣ್ಮಕ್ಳದಿರ್ಬೋದು, ಎಲ್ಲ ಪ್ರಮುಖ ಕಾರ್ಯಕರ್ತರು ಯಾರ್ಯಾರು ಫೋನ್ ಮಾಡ್ತಾರೆ, ಎಲ್ಲ ಸಮಾಜದವರು ಕೂಡ, ಸಾರ್ ನಾವು ನಿಮ್ಮ ಜೊತೆಗಿದ್ದೇವೆ, ದಯವಿಟ್ಟು ವಾಪಸ್ ತೊಗೋಬೇಡಿ, ನೀವು 100ಕ್ಕೆ 100 ಗೆಲ್ತೀರಿ. ನನಗೆ ತುಂಬ ಖುಷಿಯಾಗುತ್ತೆ. ಇಂಥ ಒಂದು ವಾತಾವರಣದಲ್ಲಿ ಈ ಚುನಾವಣೆ ನಡೀತಾ ಇದೆ.